ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಘಟ್ಟ ಪ್ರದೇಶದಿಂದ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕರಾವಳಿಯ ಎಲ್ಲ ನದಿಗಳು, ಚಿಕ್ಕ ಪುಟ್ಟ ನದಿಗಳು ಕೂಡ ಉಕ್ಕಿ ಹರಿತಾ ಇದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ, ಫಲ್ಗುಣಿ, ನಂದಿನಿ ಹಾಗೆಯೇ ಕುಮಾರಧಾರ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಹಾಗೆಯೇ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಮಳವೂರು ಕಿಂಡಿ ಅಣೆಕಟ್ಟು ಪ್ರದೇಶದಲ್ಲಿದ್ದೀನಿ. ನೀವು ನೋಡ್ಬೋದು ಯಾವ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಅನ್ನೋದು. ಕಳೆದ 2 ದಿನಗಳಿಂದ ಮಳೆ ಆಗ್ತಾ ಇದೆ. ನಿನ್ನೆ ಸಂಜೆ ಭಾರೀ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇಡೀ ಮಂಗಳೂರು ನಗರ ಜಲಾವೃತಗೊಂಡಿತ್ತು. ಹಾಗೆಯೇ ನದಿಗಳು ಕೂಡ ಈಗ ಉಕ್ಕಿ ಹರಿತಾ ಇರುವಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಘಟ್ಟ ಪ್ರದೇಶದಿಂದ ನೀರು ಹರಿದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಅಲ್ಲಿರುವಂತಹ ಜನರಿಗೆ ಹಾಗೆಯೇ ತೋಟಗಳಿಗೆ ನೀರು ನುಗ್ತಾ ಇದೆ. ಈ ಭಾಗದಲ್ಲಿರುವಂತಹ ಹೆಚ್ಚಿನ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಬೇರೆ ಕಡೆಗೆ ಹೋಗಬೇಕು, ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು ಅಂತ ಈ ಹಿಂದೆ ಜಿಲ್ಲಾಡಳಿತ ಸೂಚನೆ ನೀಡಿತ್ತು. ಈಗ ಈ ಪ್ರದೇಶದಲ್ಲಿ ನೋಡ್ಬೋದು ಯಾವ ಪ್ರಮಾಣದಲ್ಲಿ ನದಿಯ ನೀರು ಹರಿದು ಬರ್ತಾ ಇದೆ ಅನ್ನೋದು. ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕೇವಲ ನೀರು ಮಾತ್ರ ಅಲ್ಲ, ಅದರೊಟ್ಟಿಗೆ ಮರ ಮುಟ್ಟುಗಳು ಕೂಡ ಬರ್ತಾ ಇರುವಂಥದ್ದು. ಇನ್ನು ಕ್ಷಣಕ್ಕೂ ಈ ಭಾಗದಲ್ಲಿ ನೀರಿನ ಮಟ್ಟ ಹೆಚ್ಚಾಗುವಂತಹ ಒಂದು ಆತಂಕ ಇದೆ. ಹಾಗೆಯೇ ಈ ಭಾಗದಲ್ಲಿರುವಂಥ ಕೆಲವು ಗ್ರಾಮಗಳಿಗೂ ಕೂಡ ನೀರು ನುಗ್ಗುವಂತಹ ಒಂದು ಆತಂಕ ಇದೆ. ಇಲ್ಲಿರುವಂತಹ ಅದ್ಯಪಾಡಿ ಗ್ರಾಮ ಒಂದು ವೇಳೆ ಈ ಒಂದು ಕಿಂಡಿ ಅಣೆಕಟ್ಟೆ ಮೇಲಿಂದ ನೀರು ಹರಿಲಿಕ್ಕೆ ಆರಂಭವಾದರೆ ಈ ಭಾಗದಲ್ಲಿರುವಂತಹ ಅದ್ಯಪಾಡಿ ಗ್ರಾಮ ಇಡೀ ಜಲಾವೃತವಾಗುತ್ತೆ, ದ್ವೀಪದಂತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಜನಜೀವನವೇ ಅಸ್ತವ್ಯಸ್ತಗೊಂಡು ಕೇವಲ ದೋಣಿಗಳಲ್ಲಿ ಅಲ್ಲಿ ಸಂಪರ್ಕ ಹೋಗುವಂತಹ, ಅದರ ಬೇರೆ ಕಡೆಗೆ ಸಾಗುವಂತಹ ಒಂದು ಅನಿವಾರ್ಯತೆ ನಿರ್ಮಾಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಯಾರೆಲ್ಲ ನದಿ ಪಾತ್ರದಲ್ಲಿದ್ದಾರೆ ಅವರು ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ 163 ಈ ರೀತಿಯ ಒಂದು ಪ್ರದೇಶಗಳನ್ನು ಜಿಲ್ಲಾಡಳಿತ ಗುರುತು ಮಾಡಿರುವಂಥದ್ದು. ಎಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಹಾಗೆ ನೀರು ನುಗ್ಗುವ ಪ್ರದೇಶ, ಹಾಗೆ ತಗ್ಗು ಪ್ರದೇಶಗಳು 163 ಈಗಾಗಲೇ ಐಡೆಂಟಿಫೈ ಮಾಡಿದೆ. ಮತ್ತು ಅಲ್ಲಿರುವಂಥ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ನೀಡಿರುವಂಥದ್ದು. ಹಾಗೆಯೇ ಕಾಳಜಿ ಕೇಂದ್ರಗಳಲ್ಲಿ ಅವರಿಗೆ ಇರಿಸಲಿಕ್ಕೆ ಹಾಗೆಯೇ ಎಲ್ಲ ಥರದ ವ್ಯವಸ್ಥೆ ಮಾಡಲಿಕ್ಕೆ ಜಿಲ್ಲಾಡಳಿತದ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.